ನಮಸ್ಕಾರ. ನನ್ನ ಹೆಸರು ರೇಖಾ ಕಾರ್ಭಾರಿ. ಇಲ್ಲಿ ನಾನು ಐಸಿಆರ್ ಬರ್ಡ್ಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಗೃಹ ವಿಜ್ಞಾನ ವಿಷಯದಲ್ಲಿ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಪೌಷ್ಟಿಕ ಕೈತೋಟದ ನಾವು ಉದ್ದೇಶ ಏನಂತಂತಂದ್ರೆ ಯಾವುದೇ ರಾಸಾಯನಿಕ ಔಷಧಿಗಳನ್ನು ಸಿಂಪಡಣೆ ಮಾಡದೆ ನಾವು ಬೆಳೆಯುವಂತ ತರಕಾರಿಗಳನ್ನು ಗಳಿಗೆ ನಾವು ಪೌಷ್ಟಿಕ ಕೈತೋಟ ಅಂತ ಕರಿತೀವಿ. ಅದನ್ನ ನಾವು ಯಾವುದೇ ರೀತಿಯ ರಾಸಾಯನಿಕ ಔಷಧಿಗಳನ್ನು ಸಿಂಪಡಣೆ ಮಾಡದೆ ಯಾವ ರೀತಿಯಲ್ಲಿ ನಾವು ಕೀಟಗಳನ್ನು ಮತ್ತು ರೋಗಗಳನ್ನ ನಾವು ಹತೋಟಿಯಲ್ಲಿ ನಿಯಂತ್ರಣ ಮಾಡಬಹುದು ಅಂತಂತಂದ್ರ ಕೆಲವೊಂದಷ್ಟು ಉಪಾಯಗಳದಾವ. ಅದರಲ್ಲಿ ಮೊದಲನೇದು ಏನಂತಂದ್ರ ಬೇವಿನ ಬೀಜದ ಕಷಾಯ ಅಥವಾ ಎಲೆಯನ್ನು ನಾವು ಉಪಯೋಗಿಸಬಹುದು. ಬೇವಿನ ಬೀಜದ ಕಷಾಯ ಮಾಡ್ಬೇಕಾಗಿತ್ತಂತಂದ್ರ 1 kg ಬೇವಿನ ಬೀಜಾರ ತಗೋಬಹುದು. ಇಲ್ಲ ಅಂತಂದ್ರೆ ಎಲೆಯನ್ನು ತಗೊಂಡು ಅದನ್ನ ನಾವು ಗ್ರೈಂಡರ್ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದು. ಪೇಸ್ಟ್ ಮಾಡ್ಕೊಂಡು ಅದನ್ನ ನಾವು 1 ಲೀಟರ್ ನೀರ್ ಹಾಕಿ ಅದನ್ನ ಕುದಿಸೋದು. ಕುದಿಸಿ ಎಷ್ಟ್ ಅಂತಂತಂದ್ರ ಅದನ್ನ ಅರ್ಧ ಲೀಟರ್ ಆಗುವಷ್ಟು ನಾವು ಕುದಿಸ್ಬೇಕಾಗೈತಿ. ಅದನ್ನ ಕುದಿಸಿ ಆರಿಸಿದಂತ ದ್ರಾವಣವನ್ನು ಅದಕ್ಕೆ ಮತ್ತೆ ನಾವು ಅರ್ಧ ಲೀಟರ್ ನೀರ್ ಹಾಕಿ ಅದನ್ನ ನಾವು 1 ಲೀಟರ್ ಆದ್ಮೇಲೆ ಅದನ್ನ ನಾವು ಸಿಂಪಡಣೆಯನ್ನ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಎರಡನೇದು ಏನಂತಂತಂದ್ರ 100 ಗ್ರಾಮ್ ಮೆಣಸಿನಕಾಯಿ, 100 ಗ್ರಾಮ್ ಬೆಳ್ಳುಳ್ಳಿ, 100 ಗ್ರಾಮ್ ಈರುಳ್ಳಿ, ಇವು ಮೂರು ವಸ್ತುಗಳನ್ನು ನಾವು ಅದನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಅದನ್ನ ಏನಂತಂತಂದ್ರ 1 ಲೀಟರ್ ನೀರ್ ಹಾಕಿ ಅದನ್ನ ಕುದಿಸೋದು ಎಷ್ಟಂತಂದ್ರ ಅರ್ಧ ಲೀಟರ್ ಆಗುವವರೆಗೆ ಕುದಿಸಿ ಅದನ್ನ ನಾವು ಆರಿಸಿ ಸೋಸಿದ ಮೇಲೆ ಮತ್ತೆ ಅದಕ್ಕೆ ಅರ್ಧ ಲೀಟರ್ ನೀರನ್ನು ಹಾಕಿ ಅದನ್ನ ನಾವು ಸಿಂಪಡಣೆ ಮಾಡಿದ್ರ ಕೀಟಗಳ ಮತ್ತು ರೋಗಗಳನ್ನ ನಿಯಂತ್ರಣ ಮಾಡಬಹುದು. ಆಮೇಲೆ ಮೂರನೇದು ಏನಂತಂತಂದ್ರೆ ನಮ್ಮ ಸುತ್ತಮುತ್ತ ನಾವು ಪೌಷ್ಟಿಕ ಕೈತೋಟ ಮಾಡಿದ್ವಾಗ ಅದಕ್ಕೆ ಸುತ್ತಮುತ್ತಲ ಒಂದು 10 ರಿಂದ 12 ಚೆಂಡು ಹೂವಿನ ಗಿಡಗಳನ್ನು ಕೂಡ ನಾವು ಹಚ್ಕೊಳ್ಳೋದ್ರಿಂದ ಕೀಟಗಳು ಮತ್ತು ರೋಗಗಳನ್ನ ನಾವು ತಪ್ಪಿಸಬಹುದು. ಆಮೇಲೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ ಅಂದ್ರೆ ಹಳದಿ ಅಂಟು ಬಲೆ ಮತ್ತು ನೀಲಿ ಅಂಟು ಬಲೆ ಸಿಗೈತಿ. ಇವುಗಳನ್ನು ಕೂಡ ನಾವು ಒಂದೊಂದು ಅಲ್ಲಿ ಇಲ್ಲಿ ನಾವು ಅದನ್ನ ಹಾಕೋದ್ರಿಂದ ಕೀಟಗಳಿಂದ ನಾವು ಸಂರಕ್ಷಣೆ ಮಾಡಬಹುದು. ನೆಕ್ಸ್ಟ್ ನಮ್ಮ ಮನೆಯಲ್ಲಿ ಸಿಗುವಂತ ಹುಳಿ ಮಜ್ಜಿಗೆ ಇರ್ಬೋದು ಅಥವಾ ಒಲೆಯಿಂದ ಉಪಯೋಗಿಸಿದಂತ ಬೂದಿ ಇರ್ಬೋದು. ಇವುಗಳನ್ನು ಕೂಡ ನಾವು ತರಕಾರಿ ಕೈತೋಟದ ಮೇಲೆ ಸಿಂಪಡಣೆ ಮಾಡಿದ್ರೆ ರೋಗಗಳಿಂದ ಮತ್ತು ಕೀಟಗಳಿಂದ ಸಂರಕ್ಷಣೆ ಮಾಡಬಹುದು ಕೈತೋಟವನ್ನು. ನೆಕ್ಸ್ಟ್ ಏನಂತಂದ್ರೆ ವೇಸ್ಟ್ ಡಿಕಾಂಪೋಸರ್ ದ್ರಾವಣವನ್ನ ಕೂಡ ನಾವು ಕೈತೋಟಕ್ಕೆ ಸಿಂಪಡಣೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೈತಿ. ಅದರ ಜೊತೆಗೆ ಕಾಯಿಗಳು ಮತ್ತು ಹೂವಿನ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಮತ್ತು ಕೀಟಗಳಿಂದ ಮತ್ತು ರೋಗಗಳಿಂದ ಕೂಡ ರಕ್ಷಣೆಯನ್ನು ನಾವು ಕೈತೋಟವನ್ನ ಮಾಡಬಹುದು.